ಇವಾಗ ಪರೀಕ್ಷೆಗೆ ಹೋಗ್ತಾರಲ್ವಾ ಮಕ್ಕಳು, ಅವ್ರಿಗೆ ನಾವು ಯಾವ ರೀತಿ ಪ್ರೇರಣೆಯನ್ನ ನೀಡಬೇಕು? ಇಲ್ಲಿ ನಾನು ಆಗ್ಲೇ ಹೇಳಿದಾಗೆ ದೈಹಿಕವಾಗಿ ಮಾನಸಿಕವಾಗಿ ಮಗುವನ್ನ ತಯಾರಿ ಮಾಡುವಂಥದ್ದು ಒಂದು ಪ್ರಕ್ರಿಯೆ ಇದೆ. ನೋಡಿ, ಎಕ್ಸಾಮಿನೇಷನ್ಗೆ ನೀವು ಹೋಗುವಂಥದ್ದು ಹೇಗೆ ಅಂದ್ರೆ, ಈ ಒಲಿಂಪಿಕ್ಸ್ ನಲ್ಲಿ ಆಟ ಆಡಕ್ ಹೋಗುವಾಗ ಆ ಒಂದು ಸ್ಪೋರ್ಟ್ಸ್ ಪರ್ಸನ್ ಅನ್ನ ಪ್ರಿಪೇರ್ ಮಾಡ್ತಾರೆ. ನೋಡಿ, ಅವ್ರಿಗೆ ಫಸ್ಟ್ ಅವರ ಮೇಲೆ ವರ್ಕ್ ಮಾಡೋದು ಅವರ ಫಿಸಿಕಲ್ ಹ್ಯಾಬಿಟ್ಸ್, ಮತ್ತೆ ಮೆಂಟಲ್ ಹ್ಯಾಬಿಟ್ಸ್, ಫುಡ್ ಹ್ಯಾಬಿಟ್ಸ್, ಮತ್ತೆ ಅವರ ನಿತ್ಯದ ಪ್ರಕ್ರಿಯೆ ಇನ್ಕ್ಲೂಡಿಂಗ್ ನಿದ್ದೆ, ಇಷ್ಟನ್ನು ಬ್ಯಾಲೆನ್ಸ್ ಮಾಡಿ ಆ ಕೋಚ್ ಅವ್ರನ್ನ ಗೈಡ್ ಮಾಡ್ತಾ ಹೋಗ್ತಾರೆ. ಇದೇ ಕೆಲಸ ನಾವು ಎಕ್ಸಾಮ್ ಬರೆಯೋ ವಿದ್ಯಾರ್ಥಿಯ ಮೇಲೆ ಮಾಡಬೇಕು. ಅವ್ನು ನಿತ್ಯ ಎಷ್ಟೊತ್ತು ಮಲಗಬೇಕು, ಎಷ್ಟೊತ್ತು ಎದ್ದೇಳ್ಬೇಕು. ನೋಡಿ, ಎಕ್ಸಾಮಿನೇಷನ್ ಟೈಮ್ ನಲ್ಲಿ ತುಂಬಾ ಒಂದು ವಾರದ ಮೊದಲು, ಈಗಿನ ಮಕ್ಕಳ ಪ್ರಕ್ರಿಯೆ ಅದು, ವರ್ಷದ ಇಡೀ ಓದುದಿಲ್ಲ, ಕೊನೆಯಲ್ಲಿ ಹಿಡ್ಕೋತಾರೆ ಪುಸ್ತಕ, ಇಡೀ ರಾತ್ರಿ ಕೂತು ಓದ್ತೀನಿ ಅಂತ ಮಾಡ್ತಾರೆ. ನೀವು ಇಡೀ ಜೀವನದಲ್ಲಿ ಮಾಡಿಲ್ಲ ಆ ಕೆಲಸ, ಅವತ್ತು ನೀವು ಕೂತಾಗ ಏನಾಗುತ್ತೆ, ಓದೋದಕ್ಕೆ ಕೂತ್ರೆ ಏನೂ ಒಳಗೆ ಹೋಗಲ್ಲ, ಬರೀ ಟೈಮ್ ಒಂದು ವೇಸ್ಟ್ ಮಾಡ್ತೀರಾಗ್ಲಿ, ಕೂತ್ಕೊಳ್ಳೋಕ್ಕಾಗಲ್ಲ. ಎರಡನೇದು, ಅದರ ಎಫೆಕ್ಟ್ ನೆಕ್ಸ್ಟ್ ಡೇಗೆ ತುಂಬಾ ಆಗುತ್ತೆ. ಅದು ಮೊದಲನೇದು. ನಿದ್ದೆ ಬಿಟ್ಟ ಕೂಡಲೇ ಏನಾಗುತ್ತೆ, ಅದು ಆಹಾರ ಪದ್ಧತಿ ಮೇಲೆ ತೊಂದರೆ ಮಾಡುತ್ತೆ. ಸರಿಯಾದ ಆಹಾರ ತಿನ್ನಕ್ಕಾಗಲ್ಲ, ಡೈಜೆಷನ್ ಆಗಲ್ಲ ನಿಮ್ಗೆ, ಅದು 108 ಸಮಸ್ಯೆ ಆಗುತ್ತೆ. ಮೂರನೇದು, ಆಟೋಮ್ಯಾಟಿಕಲಿ ಲೆಥರ್ಜಿ ಶುರುವಾಗ, ನಿಮ್ ದೇಹದಲ್ಲಿ ಯಾವ ಭೌತಿಕ ಚಟುವಟಿಕೆಗಳು ಇರಲ್ಲ ನಿಮ್ಗೆ. ಇವು ಮೂರು ಆದ ಕೂಡಲೇ ಏನಾಗುತ್ತೆ, ಆ ಮಗುವಿನ ಪೊಟೆನ್ಷಿಯಲ್ ಕೆಳಗೆ. ಇದರ ಬದಲು ಮೊದಲನೇದಾಗಿ ಮಗುವಿನ ಆಹಾರವನ್ನ, ಎರಡನೇದು ಸರಿಯಾದಂತ ನಿದ್ದೆ, ಮಿನಿಮಮ್ 6.5 to 7 hours. ಮೂರನೇದು, ಬೆಳಿಗ್ಗೆ ಮತ್ತು ಸಂಜೆ ಒಂಚೂರಾದ್ರೂ ದೈಹಿಕವಾಗಿ ಎಕ್ಸಸೈಸಸ್ ಬೇಕು ಮಗುವಿಗೆ.